ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿಲ್ಲಿಂಗ್ ಸಾಫ್ಟ್ವೇರ್ ಆದಂಥ ಬಿಸಿ ಸಾಫ್ಟ್ವೇರ್ ಇದನ್ನು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೇಕು ನಿಮ್ಮ ಸಿಸ್ಟಮಿಗೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಸರ್ಚಿಂಗ್ ಬಾಕ್ಸಲ್ಲಿ ಬಿಸಿ ಸಾಫ್ಟ್ವೇರ್ ಫ್ರೀ ಡೌನ್ಲೋಡ್ ಅಂತ ಕೊಡಿ. ಬಿಸಿ ಸಾಫ್ಟ್ವೇರ್ ಫ್ರೀ ಡೌನ್ಲೋಡ್ ಅಂತ ಕೊಟ್ಟಾಗ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಬಿಸಿ 21 ಅಂತ ಕೊಡಿ, ಯಾಕಂದರೆ ಇದು ಲೇಟೆಸ್ಟ್ ವರ್ಷನ್. ಸೊ ಈ ಲೇಟೆಸ್ಟ್ ವರ್ಷನ್ನ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಡೌನ್ಲೋಡ್ ನೌ ಅಂತ ಕೊಡಿ. ಬಿಸಿ ಸಾಫ್ಟ್ವೇರ್ ಫ್ರೀ ಡೌನ್ಲೋಡ್ ಅಂತ ಬರುತ್ತೆ ನೋಡಿ. ಇಲ್ಲಿ ಬಿಸಿ ಡೌನ್ಲೋಡ್ ಬಿಸಿ 21 ಅಂತ ಬರುತ್ತೆ. ಅವಾಗ ಈ ರೀತಿಯಾಗಿ ಒಂದು ಇಲ್ಲಿ ಫೋನ್ ನಂಬರನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ನನ್ನ ಫೋನ್ ನಂಬರನ್ನು ಆ್ಯಡ್ ಮಾಡ್ತೀನಿ. ಅದೇ ರೀತಿಯಾಗಿ ಮೇಲ್ ಐ ಡಿಯನ್ನು ಹಾಕಬೇಕು. ರಾಂಗ್ ಹಾಕಿದರೆ ತಗೊಳ್ಳೋದಿಲ್ಲ. ಸೊ ಇಲ್ಲಿ ನೀವು ಕರೆಕ್ಟಾದ ಮೇಲ್ ಐ ಡಿಯನ್ನು ಹಾಕಬೇಕಾಗುತ್ತೆ. ಇವಾಗ ಇದು ಎಲ್ಲಿ ಇದಾಗಬೇಕು, ಡೌನ್ಲೋಡ್ ಆಗಬೇಕು ಅಂತ ಕೇಳುತ್ತೆ. ಸೊ ನೀವು ಡೌನ್ಲೋಡ್ಸ್ ಬೇಕಿದ್ರೆ ಡೌನ್ಲೋಡ್ ತೊಗೊಳ್ಳಿ. ನಾನಿಲ್ಲಿ ಡೆಸ್ಕ್ಟಾಪಲ್ಲಿ ಅಂತ ತೊಗೊತೀನಿ, ಸೇವ್ ಕೊಡ್ತೀನಿ. ಸೊ ಈಗ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ ಡೌನ್ಲೋಡ್ ಅಂತ ಬಂತು. ಸೊ ಈಗ ಸೆಟಪ್ಗೆ ಓಪನ್ ಆಗುತ್ತೆ. ಸೊ ಡೌನ್ಲೋಡ್ ಆದ ತಕ್ಷಣ ನೀವು ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ಎಸ್ ಅಂತ ಕೊಡಿ. ಗೂಗಲ್ ಕ್ರೋಮನ್ನು ಮಿನಿಮೈಸ್ ಮಾಡ್ಕೊಂಡಿದ್ದೀನಿ, ಇದು ಇನ್ಸ್ಟಾಲ್ ಆಗೋದನ್ನು ನಿಮಗೆ ತೋರಿಸೋದಕ್ಕೋಸ್ಕರ. ನೋಡಿ, ಈಗ ಬಿಸಿ ಸಾಫ್ಟ್ವೇರ್ ಓಪನ್ ಆಗಿದೆ. ಇಲ್ಲಿ ಡೋಂಟ್ ಶೋ ಅಗೈನ್ ಅಂತ ಕೊಟ್ಟು ಓಕೆ ಕೊಡಿ. ಇವಾಗ ನಿಮಗೆ ಬಿಸಿ ಸಾಫ್ಟ್ವೇರ್ ಓಪನ್ ಆಗಿದೆ. ಸೊ ಈಗ ನೀವು ಎಸ್ಕೇಪ್ ಅನ್ನು ಕ್ಲಿಕ್ ಮಾಡಿ ಡೂ ಯು ವಾಂಟ್ ಎಕ್ಸಿಟ್ ಅಂತ ಇದೆ, ಎಸ್ ಅಂತ ಕೊಡಿ. ನೋಡಿ, ಈಗ ಡೆಸ್ಕ್ಟಾಪ್ ಮೇಲೆ ಈ ಬಿಸಿ ಸಾಫ್ಟ್ವೇರ್ ಓಪನ್ ಆಗಿದೆ. ಈ ರೀತಿಯಾಗಿ ನೀವು ಕೂಡ ಇನ್ಸ್ಟಾಲ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.